ಇದರಲ್ಲಿ ನನ್ನ ಪಾತ್ರ ಒಬ್ಬ ತಾಯಿಯ ಪಾತ್ರ. ನನಗೆ ಸ್ಟಾರ್ಟಿಂಗಲ್ಲಿ ಒಪ್ಕೋಬೇಕಾದ್ರೆ ಸ್ವಲ್ಪ ಭಯ ಆಯಿತು. ಹೇಗಪ್ಪ ಇವಾಗ ಹಿಂದೆ ಎಲ್ಲ ನೀವು ನೋಡಿರೋ ಹಾಗೆ ಬ್ರಾಹ್ಮಣರ ಮನೆ ಹುಡುಗಿ, ಕಾಲೇಜ್ ಸ್ಟೂಡೆಂಟು, ಸ್ಕೂಲ್ ಸ್ಟೂಡೆಂಟು ಆ ಥರ ಮಾಡ್ಕೊಂಡು ಬಂದಿತ್ತು. ಆ್ಯಂಡ್ ನನ್ನ ಹಿಂದಿನ ಪ್ರಾಜೆಕ್ಟ್ ಅಮೃತಧಾರೆಯಲ್ಲಿ ಮಲ್ಲಿ ಕ್ಯಾರೆಕ್ಟರನ್ನು ನೀವು ನೋಡೇ ಇದ್ದೀರಿ. ಸೊ ಆ ಥರದ್ದೆಲ್ಲ ಮಾಡ್ಕೊಂಡು ಬಂದು ಇವಾಗ ಡೈರೆಕ್ಟಾಗಿ ಒಂದು ತಾಯಿ ಪಾತ್ರ ಮಾಡಬೇಕು ಅಂತ ಬಂದಾಗ ನನಗೆ ಸ್ವಲ್ಪ ಭಯ ಆಯಿತು. ಬಟ್ ಸ್ಟೋರಿ ಆ್ಯಂಡ್ ಅದೊಂದು ಏನಂತಾರೆ ಬಾಂಡಿಂಗ್ಸನ್ನು ತಿಳಿಸುವಂಥ ಸ್ಟೋರಿ ಆಗಿದ್ದರಿಂದ ನಾನು ಈ ಒಂದು ಕಥೆನ ಒಪ್ಕೊಂಡೆ. ನನಗೆ ಪರ್ಸ್ನಲಿ ಈ ಒಂದು ಕತೆ ಕೇಳಿದಾಗ ನನ್ನ ಹಳೆ ಮೆಮೊರೀಸ್ ಎಲ್ಲ ನನಗೆ ಮತ್ತೆ ಕಣ್ಮುಂದೆ ಬಂದ ಹಾಗಾಯಿತು. ಎಲ್ಲ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನ ಎಲ್ಲ ರೀಕಾಲ್ ಮಾಡ್ತಾ ನಾನು ಕೂತ್ಕೊಂಡಿದ್ದೆ ಈ ಒಂದು ಸ್ಟೋರಿ ನಾನು ಕೇಳಬೇಕಾದ್ರೆ. ಸೊ ಡೆಫಿನೆಟ್ಲಿ ಈ ಒಂದು ಸ್ಟೋರಿ ತುಂಬ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಎಲ್ಲರೂ ಸಿನಿಮಾ ಇದರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಎಲ್ರಿಗೂ ತಮ್ಮ ಮೆಮೊರೀಸ್ ಮತ್ತೆ ಕಣ್ಮುಂದೆ ಬರುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ಸ್ಟೋರಿಯನ್ನು ಒಪ್ಕೊಂಡೆ. ಆ್ಯಂಡ್ ಸಾಂಗ್ ಎಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ಕೇಳಿಸಿದ್ರು, ತುಂಬಾ ಖುಷಿ ಆಯಿತು ಸಾಂಗ್ಸ್ ಕೇಳಿ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ನಮ್ಮ ಸಿನಿಮಾಗೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಅದೊಂದು ತುಂಬ ಖುಷಿ ವಿಚಾರ. ಈಗಿನ ಸಿನಿಮಾಸಲ್ಲಿ UA ಸಿಗುತ್ತೆ, ಬಟ್ ಯು ಸಿಗೋದು ತುಂಬಾ ಕಡಿಮೆ. ಅಂಥದ್ರಲ್ಲಿ ನಮಗೆ ಯು ಸಿಕ್ಕಿದೆ. ಸೊ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ದಿಸ್ ಥಿಂಗ್. ಇದು ನನ್ನ 5ನೇ ಸಿನಿಮಾ. ಸೊ ಇಲ್ಲಿವರೆಗೂ ಇದು ಭಾರ್ಗವಿ LLB ಬಂದು ನನ್ನ 10ನೇ ಸೀರಿಯಲ್ ಆಗಿದೆ. ಆ್ಯಂಡ್ ಇದು ನನ್ನ 5ನೇ ಸಿನಿಮಾ. ಸೊ ನನಗೆ ಎಲ್ಲ ಕಷ್ಟಗಳನ್ನು ನಾನು ನೋಡ್ಕೊಂಡು ಬಂದಿರೋವಂಥವಳು, ಒಂದೇ ಸಲ ಜಂಪ್ ಆದವಳಲ್ಲ. ನನಗೆ ಒಬ್ಬ ನಟಿಯಾಗಿ ಯಾವ ಪಾತ್ರನಾದರೂ ಕೊಟ್ಟರು ನಾನು ಅದನ್ನು ನೀಟಾಗಿ ನಿಭಾಯಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಅದರ ಮೇಲೆ ನಾನು ಪಾತ್ರಗಳನ್ನ ಒಪ್ಕೊಳ್ತೀನಿ ಸರ್. ಆ್ಯಂಡ್ ಮೋರ್ ಓವರ್ ಇದನ್ನು ಒಪ್ಕೋಬಾರ್ದು ಅದನ್ನು ಒಪ್ಕೋಬಾರ್ದು ಅನ್ನೋದಕ್ಕಿಂತ ಒಂದು ಸ್ಟೋರಿ ವೇಟೇಜ್ ನೋಡಿ, ಆ ಒಂದು ಪಾತ್ರದ ವೇಟೇಜ್ ನೋಡಿ ಕಲಾವಿದರು ಒಪ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇಲ್ಲಿ ಏನೋ ಕಿಸಿಂಗ್ ಸೀನ್ ಇದೆಯೋ ಅಥವಾ ರೊಮ್ಯಾನ್ಸ್ ಸೀನ್ ಇದೆಯೋ ಅಥವಾ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಆ ಥರದ್ದೆಲ್ಲ ಇದೆಯೋ, ಆ ಥರದ್ದೆಲ್ಲ ಯೋಚನೆ ಮಾಡೋದಕ್ಕೆ ಅದೇನೂ ಇಲ್ಲ. ಇದು ಒಂದು ತಾಯಿ ಪಾತ್ರ. ತಾಯಿ ಅನ್ನೋದು ತುಂಬ ವೇಟೇಜ್ ಇರುವಂಥ ಒಂದು ಕ್ಯಾರೆಕ್ಟರ್. ಆ ಒಂದು ಪಾತ್ರ ಮಾಡೋಕ್ಕೆ ಅಷ್ಟೊಂದು ಯೋಚನೆ ಮಾಡಬೇಕಾಗಿ ಬರಲಿಲ್ಲ ಸರ್ ನನಗೆ. ಸೊ ತುಂಬ ಕಷ್ಟಪಟ್ಟು ಮಾಡಿರುವಂಥ ಪಾತ್ರ ಇದು. ಏಕೆಂದರೆ ಒಂದು ಮಾತು ಹೇಳ್ತಾರೆ, ಒಬ್ಬ ತಾಯಿ ಆದರೆ ಮಾತ್ರ ಆ ಒಂದು ತಾಯಿ ಕಷ್ಟ ಗೊತ್ತಾಗುತ್ತೆ, ಆ ಒಂದು ಫೀಲ್ ಬರುತ್ತೆ ಅಂತ ಹೇಳಿ. ಬಟ್ ತಾಯಿ ಆಗದೇನೆ ಆ ಒಂದು ಇದನ್ನು ಪಾತ್ರವನ್ನು ಅನುಭವಿಸಿ ಮಾಡೋದು ತುಂಬ ಕಷ್ಟಕರವಾದ ಕೆಲಸನೇ. ಈ ಪಾತ್ರ ಮಾಡಬೇಕಾದ್ರೆ ನಾನು ನನ್ನ ತಾಯಿನ ನೆನೆಸ್ಕೊಂಡೇ ಮಾಡಿದ್ದೀನಿ. ಸ್ವಲ್ಪ ಕಷ್ಟ ಆಯಿತು, ಬಟ್ ನಮ್ಮ ಟೀಮ್ ಅವರೆಲ್ಲ ಸೇರಿಕೊಂಡು ಈ ಥರನೇ ಬರಬೇಕು ಅಂತ ಹೇಳಿ ತುಂಬ ಒತ್ತು ಕೊಟ್ಟು ಮಾಡಿರುವಂಥ ಪಾತ್ರ ಇದು. ಸೊ ತುಂಬ ಖುಷಿಯಿಂದ ಮಾಡಿದ್ದೀನಿ ಈ ಪಾತ್ರನ.